ಹಿಂದಿರಿ ಆಗಮನ ಆಗುತ್ತೆ. जय मंगलम जय नमा पार्वती शिव हर हर महादेव। श्रीमद जगद्गुरु पंचाचार्य महाराज की तवेल्ल जोराಗಿ जय घोष ಆಗಬೇಕು। जगद्गुरु सिद्धलिंग शिवाचार्य महाराज की, श्री गुरु अमरेश्वर महाराज की, श्री गजदंड शिवाचार्य महाराज की, बसवेश्वर महाराज की, सद्गुरु सिद्धारूढ़ महाराज की, साम्बजय नमः पार्वती शिव हर हर महादेव। ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮೆಲ್ಲ ವಿನಂತಿಯನ್ನು ಹರಹ ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಕೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥ್ವೇ ಸಪ್ರತ ಸ್ವಾಮ್ಯೇ ಗೋಪಾಯ ಯೇ ಚ ಸಭ್ಯ ಸಭಾಸದ ಜಯ ಮಂಗಲಂ ಜಯ ನಮಃ ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂಗಮಯ ಓಂ ಸಹನಾವವತು ಸಹನೌ ಗುಣತ್ತು ಸಹ ವೀರಂಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಹಾವಿಘ್ನೇಶಾವಹೈ। ಓಂ ಜ್ಯೋತಿ ಉದ್ಘಾಟನ ಮುಹೂರ್ತ ಸುಮುಹೂರ್ತಸ್ತು, ಜ್ಯೋತಿ ಉದ್ಘಾಟನ ಮುಹೂರ್ತ ಸುಮುಹೂರ್ತಸ್ತು। ತಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು। ಸಮ್ಮುಖದೊಳಗೆ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ। ತಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕಾಗಿ ತಮ್ಮಲ್ಲಿ ವಿನಂತಿ। ಅಲಂಕರಿಸಿರ್ತಕ್ಕಂಥ ಸರ್ವರಿಗೂ ಅನಂತ ನಮನಗಳನ್ನು ಆಚರಿಸಿ, ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ, ಸಭಾ ಸಂಚಾಲಕರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಶರಣು ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು। ಸುಕ್ಷೇತ್ರ ಎಲೆಕೂಡಲಿಗಿ ಗ್ರಾಮದಲ್ಲಿ ಈ ವರ್ಷದ ಸತ್ಸಂಗ ಕಾರ್ಯಕ್ರಮ ಪ್ರಥಮ ದಿವಸ ದೀಪೋತ್ಸವದೊಂದಿಗೆ ಪ್ರಾರಂಭವಾಗಿ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯವನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಿರೂಪಣೆ ಮಾಡಿ ಮುಂದಿನ ಮಹಾತ್ಮರಿಗೆ ಕೊಡ್ತಾ ಇದ್ದೀವಿ। ಅಕಾರಣ ಕರುಣಾಶಾಲಿಗಳು, ಅನಿಮಿತ್ಯ ಬಂಧುಗಳು, ಅಪರೋಕ್ಷಾನುಭವಿಗಳಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹು ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನ ಉಪದೇಶ ಮಾಡ್ತಾ ಇದ್ದಾರೆ। ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ಪ್ರಪಂಚದಲ್ಲಿ ನಿಜವಾಗಿರ್ತಕ್ಕಂಥ ಅಮೃತ ಯಾವುದದ ಅಂತ ಹೇಳಕತ್ತಾರ। ನಿಮಗ್ ಗೊತ್ತೈತೋ ಇಲ್ಲೋ ಅಮೃತ ಅಂದ್ರ ಗೊತ್ತದ ಏನವ? ಗೊತ್ತಿದ್ದಂಗೆ ಕಾಣಂಗಿಲ್ಲ। ಯಾವುದನ್ನ ಕುಡಿಯುವುದರಿಂದ ಹುಟ್ಟು ಸಾವುಗಳಿಂದ ನಾವು ತಪ್ಪಿಸ್ಕೋತೀವಲ್ಲ ಅದು ಅಮೃತ। ಅ ಪ್ಲಸ್ ಮೃತ ಅಮೃತ ಅಂತ ಕರೀತು ಶಾಸ್ತ್ರ। ಯಾವುದು ನಮಗ ಸಾವಿನಿಂದ ದೂರ ಮಾಡ್ತದ ಅದು ಅಮೃತ। ಬಹಳ ಜನ ಜಗತ್ತಿನೊಳಗ ಯಾವ್ಯಾವದಕ್ಕ ಅಮೃತ ಅಂತಾರ, ನೀವು ಕೇಳಿರ್ಬೇಕು। ದೇವತೆಗಳು ಸ್ವರ್ಗದಲ್ಲಿ ಅಮೃತ ಪಾನವನ್ನ ಮಾಡ್ತಾರಂತ, ನಮ್ಮಂಗ ಊಟ ಮಾಡಂಗಿಲ್ಲ ಅಂತಿರ್ತಾರ। ಅದರ ಗೊತ್ತೈತೇನೇವ? ಅದನ್ನು ಗೊತ್ತಿಲ್ಲ। ಅವ್ರಿಗೆ ಊಟ ಮಾಡಂಗಿಲ್ಲ, ಬರೀ ಅಮೃತ ಪಾನವನ್ನೇ ಮಾಡ್ತಾರಂತ, ಅದ್ರ ಮೇಗೆ ಬದುಕಿರ್ತಾರಂತ, ಅದಕ್ಕೆ ಅಮೃತ ಅಂತ ಕರೀತಾರೆ। ಇನ್ನ ಕೆಲವು ಕಡೆ ಹೋದ್ರಿ ಮಂದಿರಗಳಲ್ಲಿ ಪ್ರವೇಶ ಮಾಡಿದ್ವಿ ಅಂದ್ರ ದೇವರಿಗೆ ಹಾಲು ತುಪ್ಪ ಮೊಸರು ಎಲ್ಲ ಕಲಿಸಿ ಪಂಚಾಮೃತದ ಅಭಿಷೇಕ ಅಂತ ಮಾಡ್ತಾರೆ, ಅದನ್ನು ಪಂಚ ಅಮೃತ ಅದವು ಅಂತ ಹೇಳ್ತಾರೆ। ಎಲ್ಲ ಕಾವ್ಯಶಾಸ್ತ್ರಕಾರರನ್ನ ವಿಚಾರ ಮಾಡಿದ್ವಿ ಅಂದ್ರ ಸ್ತ್ರೀಯರ ಅದರದಲ್ಲಿ ಅಮೃತ ಅದ ಅಂತ ಹೇಳ್ತಾ ಇದ್ದಾರ। ಎಲ್ಲರೂ ಒಂದೊಂದು ರೀತಿ ಅಮೃತ ಹೇಳಿದ್ರ, ನಾವು ಬೀದರ್ ಕಡೆ ಹೋದ್ವಿ ಅಂದ್ರ, ಬೀದರ್ ಡಿಸ್ಟಿಕ್ ರೀ, ಹೋದ್ವಿ ಅಂದ್ರ ಅಶಿಕಾರಕ್ಕೆ ಹುಟ್ಟುತ್ತೀರಲ್ಲ ನೀವು, ಆ ಅಶಿಕಾರಕ್ಕೆ ಅಮೃತ ಅಂತಾರ ಅವ್ರು। ಅದಕ್ಕೇನಂತಾರಂತವ್ರು ಅಮೃತ ಅಂತ ಕರೀತಾರಂತ। ಆದ್ರೆ ನಿಜವಾಗಿರ್ತಕ್ಕಂಥ ಅಮೃತ ಯಾವುದು?
ಅಲ್ರಿ ನಮಗ್ ಸಾವು ತಂದು ಕೊಡ್ತಕ್ಕಂಥವು ಅಮೃತ ಅಲ್ಲ ಅಂತಾರ. ದೇವತೆಗಳು ಕುಡಿತಕ್ಕಂಥ ಅಮೃತ ಅದು ನಿಜವಾಗಿ ಅಮೃತ ಅನ್ನುವ ಪದಕ್ಕ ಯೋಗ್ಯ ಆಗ್ತದೇನು ಅಂತ ಕೇಳಿದ್ರ ಮಹಾತ್ಮರಂತಾರ ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳು ಯಾಕಾದ್ರು ಅಂದ್ರ ಈ ಭೂಮಿ ಮೇಲೆ ಅನಂತ ಪುಣ್ಯಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗ್ಯಾರ. ಅವ್ರು ದೇವತೆಗಳು ಅನಿಸ್ಕೊಂಡಾರ. ನಿಮ್ಗೂ ಅನಿಸ್ಕೊಳಕ್ ಬರ್ತದ ಪುಣ್ಯ ಮಾಡಿದ್ರಿ ಅಂದ್ರ. ದಾನ ಧರ್ಮ ಇಂತಹ ಸತ್ಸಂಗದೊಳಗ ನಾವು ಸದುಪಯೋಗ ಮಾಡ್ಕೊಂಡ್ವಿ ಅಂದ್ರ ಸ್ವರ್ಗಕ್ಕೆ ಹೋಗುತ್ತಾರ ಅಂತ ಶಾಸ್ತ್ರ ಹೇಳ್ತದ. ಇನ್ನು 101 ಯಜ್ಞಗಳನ್ನ ಮಾಡಿದ್ರ ಇಂದ್ರ ಪದವಿಗೆ ಸೇರಾಕ ಬರ್ತದ ಅಂತ ಹೇಳ್ತಾವು. ಇಂಥ ಇಂದ್ರ ಪದವಿಯನ್ನ ಸೇರ್ತಕ್ಕಂತ ಅಮೃತ ಇರೋ ಕರೆ ಅಂತಿರೇನು? ಅವ್ರು ಹೇಳ್ತಾರ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಭಗವಂತ ಭಗವದ್ಗೀತೆಯೊಳಗ ಹೇಳಿದ ದೇವತೆಗಳು ಕುಡಿತಕ್ಕಂತ ಅಮೃತ ಇದು ಏನದ ಅಂದ್ರ ಪುಣ್ಯ ಇರತನ ಅಷ್ಟೇ ದೇವಲೋಕ, ಪುಣ್ಯ ತೀರ್ತು ಅಂದ್ರ ಮತ್ತ ಮನುಷ್ಯರಾಗಿನೇ ಹುಟ್ಟಬೇಕಾಗುತ್ತದ. ದೇವತೆಗಳು ಮತ್ತ ಪುನಃ ಭೂಮಿಗೆ ಬರ್ಬೇಕಾಗ್ತದಂತ. ನೀವೇನಂತೀರಿ? ದೇವತೆಗಳಂದ್ರ ನಮಗಿಂತ ದೊಡ್ಡವ್ರು ಅಂತ ನಾವ್ ಅಂತೀವಿ. ದೇವತೆಗಳು ದೊಡ್ಡವರಲ್ಲ, ನೀವೇ ದೊಡ್ಡವರು. ಯಾಕ? ದೇವತೆಗಳಿಗೆ ಆಗ್ಲಾರ್ದಂತ ಕೆಲಸ ನೀವು ಮಾಡಾಕತ್ತೀರಿ. ಇಂಥ ಸತ್ಸಂಗಗಳು, ಮಹಾತ್ಮರ ದರ್ಶನ, ಮಹಾತ್ಮರ ಉಪದೇಶ ದೇವತೆಗಳಿಗೆ ಕೇಳಕ್ಕೆ ಸಾಧ್ಯ ಆಗಂಗಿಲ್ಲ. ಅದು ಮನುಷ್ಯ ಮಾತ್ರರಿಗೆ ಸಾಧ್ಯ ಅದ ಅಂತ ತಿಳ್ಕೊಂಡು ದೇವ ದುರ್ಲಭವಾಗಿರ್ತಕ್ಕಂಥದ್ದು ಮಾನವ ದೇಹ ಅಂತ ಕರಿತೇವೆ ಶಾಸ್ತ್ರಗಳು. ಅಂದ ಬಳಿಕ ದೇವತೆಗಳು ಎಲ್ಲಿತನ ಅಲ್ಲಿರ್ತಾರೆ ಸ್ವರ್ಗದೊಳಗಂದ್ರ ಅವರು ಪುಣ್ಯ ಇರತನ. ನೀವು ಸಿಂಧನೂರಕ್ಕೆ ಹೋದ್ರಿ, ಲಿಂಗಸೂರ್ಕ ಹೋಗಿದ್ರಿ ಅಂದ್ರ ಏನ್ ಮಾಡ್ತೀರಿ? ಒಂದಿನ ವಸ್ತಿ ಮಾಡೋದಿತ್ತು, ಬರಕ್ ಆಗ್ತಿರ್ಲಿಲ್ಲ, ಇಲ್ಲ ಬಹಳ ದೂರ ಬೆಂಗಳೂರ್ಕಂತ ಸಿಟಿಗೆ ಹೋಗಿದ್ರಿ ಅಂದ್ರ ಏನ್ ಮಾಡ್ತೀರಿ? ಯಾರು ಬೀಗ್ರಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ ಅಂತ ಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀರಿ? ಲಾಡ್ಜ್ ಇಳಿತೀರಿ, ಹೌದಿಲ್ರಿ? ಹೋದ್ರಿ ಲಾಡ್ಜಿಗೆ ಅಂದ್ರ ಎಂತ ಸ್ವಾಗತ ಮಾಡ್ತಿರ್ತಾರ ನೋಡ್ರಿ ನೀವು. ಅಲ್ಲಿ ಗೇಟ್ ಕೀಪರು ಸೆಲ್ಯೂಟ್ ಹೊಡೆದು ಒಳಗ್ ಕರಿತಿರ್ತಾನ, ಬರ್ರಿ ಬರ್ರಿ ಅಂತಾನ. ಕೈಯೊಳಗಿನ ಲಗೇಜ್ ಎಲ್ಲ ತಗೋತಾನ. ಎಲ್ಲ ತಗೊಂಡು ಒಳಗ್ ಹೋಗಿ ಕುಂದರ್ಸಿ ಏನಂತಿ ಅದು ತಂದು ಕೊಡ್ತಾರ. ಚಾ ಅಂದ್ರ ಚಾ, ಕಾಫಿ ಅಂದ್ರ ಕಾಫಿ, ಊಟ ನಾಷ್ಟ ಇದ್ದಲ್ಲಿಗೆ ಬರ್ತದ. ಒಂದು ಬಟನ್ ನೋಡ್ದ, ಹೌದಿಲ್ರಿ? ನೀವು ಹೋಗಿ ಓದಕ್ ಕಾಣಂಗಿಲ್ಲ. ನೀವು ಹೋಗಿದ್ರು ಗೊತ್ತಾಕಿತ್ತು, ದೂರ ಹೋಗಿ ಲಾಡ್ಜಿನಾಗ ಇದ್ರು ಗೊತ್ತಾಗ್ತದ. ಭಾರಿ ಸನ್ಮಾನ ಮಾಡ್ತಿರ್ತಾನ, ಭಾರಿ ಸ್ವಾಗತ ಮಾಡ್ತಾನ. ಎಲ್ಲಿ ತನ ಮಾಡ್ತಾನ ಅದು ಗೊತ್ತದ ಏನ್ರಿ? ಎಲ್ಲಿ ತನ ನಿಮ್ ಕಿಶದಾಗ ರೊಕ್ಕದವು ಅಲ್ಲಿ ತನನೇ ನಿಮಗ್ ಸನ್ಮಾನ ಮಾಡ್ತಾರ. ಅವ್ರು ಪ್ರೀತಿಯಿಂದ ನೋಡ್ಕೋತಾನ. ಯಾವಾಗ ಕಿಶದನ್ ರೊಕ್ಕ ಖಾಲಿ ಆದ್ವಂದ್ರ ಏನ್ ಮಾಡ್ತಾರ್ರಿ? ಅವನೇ ಕುತ್ತಿಗೆ ಹೊರಗೆ ದೆಬ್ಬುತ್ತಾರ. ಯಾವನು ಸೆಲ್ಯೂಟ್ ಹೊಡೆದು ಒಳಗೆ ಕರ್ಕೊಂಡಿದ್ದ ಅವನೇ ಕುತ್ತಿಗೆ ಹಿಡಿದು ಹೊರಗೆ ದೆಬ್ಬುತ್ತಾನ. ಅಂದ ಬಳಿಕ ರೊಕ್ಕ ಇದ್ದರ್ನೇ ಹೆಂಗ ಲಾಡ್ಜಿನೊಳಗೆ ಆರಾಮಾಗಿ ಇರಕ್ ಬರ್ತದ, ಹಂಗ ಪುಣ್ಯ ಇದ್ದರ್ನೇ ಸ್ವರ್ಗದೊಳಗೆ ಇರಕ್ ಬರ್ತದ. ಪುಣ್ಯ ತೀರ್ಥಂದ್ರೆ ಸ್ವರ್ಗದೊಳಗೆ ಇರಕ್ ನಮಗ್ ಬರಂಗಿಲ್ಲ. ಅಂದ ಬಳಿಕ ದೇವತೆಗಳು ಕುಡಿತಕ್ಕಂತ ಅಮೃತ ನಿಜವಾದದ್ದು ಅಲ್ಲ. ಯಾಕೆ? ನಾವು ಭೂಮಿಗೆ ಬರ್ತೀವಿ ಅಂತ ಪರಮಾತ್ಮ ಹೇಳ್ತಾನ ಅರ್ಜುನನಿಗೆ, ಅದು ಅಲ್ಲ. ಇನ್ನು ಸ್ತ್ರೀಯರ ಅದರದೊಳಗ ಅಮೃತ ಅಂತ ಕಾವ್ಯಶಾಸ್ತ್ರಕಾರರು ಹೇಳ್ತಾರಲ್ಲ. ಎಷ್ಟೋ ಮಂದಿ ಗಂಡಂದಿರು ಅದರಾಮೃತವನ್ನ ಸೇವನೆ ಮಾಡಿದ್ರು, ಸತ್ತಿಲ್ಲೇನು? ಹೆಂಡತಿ ಮಾಡ್ಕೊಂಡವ್ರು ಯಾರು ಸತ್ತಿಲ್ಲ, ಸಾಯ್ತಾರ. ಅಂದ್ರ ಅದು ನಿಜವಾದ ಅಮೃತ ಅಲ್ಲ. ಇನ್ನು ದೇವರ ಗುಡಿ ಒಳಗ ಮಾಡ್ತಾರ, ದೇವ್ರಿಗೆ ಹಾಕಿ ಪಂಚಾಮೃತ, ಅದನ್ನು ಕುಡ್ದವ್ರು ಸತ್ತಿಲ್ಲೇನು? ಸತ್ತಾರಿಲ್ರಿ. ದಿನ ಗುಡಿಗಾರ ಹೋಗ್ತೀರ ಇಲ್ಲೇವ? ಈ ಗುಡಿ ಕಟ್ಟಿರಿ, ಈ ಕಳಸ ಸ್ಥಾಪನಾ ಮಾಡಾಕತ್ತೀರಿ. ಮತ್ ಇಷ್ಟು ದಿನ ಬ್ಯಾರೆ ಗುಡಿ ಅದಾವಲ್ಲ, ಶಿವನ ಗುಡಿ ಇಲ್ಲ ಅಂದ್ರೆ ಏನಾಯ್ತು? ಎಲ್ಲಾ ಗುಡಿಗೆ ಹೋಗಿ ಅಮೃತ ತಗೋತೀವಿ, ಪಂಚಾಮೃತ ಕೊಡ್ರಿ ಅಂತ ಸ್ವಾಮಿಗಳ ಕಡೆ ಇಸ್ಕೋತೀವಿ. ಅದನ್ನ ಸೇವನೆ ಮಾಡಿದ್ರು ಕೂಡ ಸಾಯ್ತಾರಂದ್ರ ಅದು ನಿಜವಾದ ಅಮೃತ ಅಲ್ಲ. ಹಂಗಾದ್ರೆ ಕುಡಿಬಾರ್ದೇನ್ರಿ? ದೇವ್ರಿಗೆ ಹೋಗ್ಬಾರ್ದೇನ್ ಅಂದಿರ್? ಮತ್ತ ಅಂತದ್ ಬಹಳ ಶಾಣ್ಯಾರ. ನಾವು ಬಿಡು ಅಂದ್ರ ಭಾರಿ ಚಲೋ ಆಯ್ತು ಬಿಡ್ರಿ, ಒಂದ್ ಕೆಲ್ಸ ಕಮ್ಮಿ ಆತಂತಾರ ನಮ್ಮ ಅವ್ಗಳು, ಹೌದಿಲ್ರಿ? ಅದಕ್ಕೆ ಅವ್ರಂತಾರ ತಗೋಬೇಕದನ್ನ, ಅಭಿಷೇಕ ತಗೋರಿ, ಪರಮಾತ್ಮನ ಮೇಲೆ ಹಾಕಿರ್ತಕ್ಕಂಥ ತೀರ್ಥ ಸೇವನೆ ಮಾಡ್ರಿ. ಅದರಿಂದ ಏನು ಸಿಗುತ್ತದ ಅಂದ್ರ ಪುಣ್ಯ ಸಿಗುತ್ತದ್ರಿ. ಪುಣ್ಯ ಸಿಗುತ್ತದ, ಮನಸ್ಸಿಗೆ ಶಾಂತಿ ಸಿಗುತ್ತದ. ಭಾವದಿಂದ ಸ್ವೀಕಾರ ಮಾಡಿದ್ರೆ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಕಳೆದು ಹೋಗುತ್ತವಂತ. ಅದಕ್ಕೆ ಅವ್ರಂತಾರ
ಅದು ನಿನ್ನ ಸಾವನ್ನ ಕಳೆಯಂಗಿಲ್ಲಪ್ಪ. ನಿನ್ನ ಸಾವು ಕಳಿಬೇಕಾಗಿತ್ತಂದ್ರೆ ನೀ ಎಲ್ಲಿಗೆ ಬರಬೇಕಂದ್ರ ಇಂಥ ಸದ್ಗುರುಗಳ ಸನ್ನಿಧಾನಕ್ಕೆ ಬಂದು ನೀ ಶಾಸ್ತ್ರ ಚಿಂತನೆ ಮಾಡಿದಿ, ಸತ್ಸಂಗ ಮಾಡಿದಿ ಅಂದ್ರ ಅವರ ಶ್ರೀಮುಖದಿಂದ ಬರ್ತಕ್ಕಂಥ ಒಂದೊಂದು ಮಾತುಗಳು ಅವು ಅಮೃತ ಅದವು, ಮುಕ್ತಿಯನ್ನ ಕೊಡ್ತಾವಂತ ತಿಳ್ಕೊಂಡನೆ. ಸುಧಾ ವಸತಿ ಸಜ್ಜನಾನಾಂ ಕಂಠೆ, ಶಾಸ್ತ್ರ ಹೇಳುತ್ತದ ಸಜ್ಜನರ ಕಂಠದೊಳಗನೆ ಅಮೃತ ಅದ. ಇದನ್ನ ಯಾರು ಸೇವನೆ ಮಾಡ್ತಾರ? ಹೆಂಗ್ ಸೇವನೆ ಮಾಡಿದ್ರಿ? ಕಿವಿಯಿಂದ ಅಲ್ಲ, ಕಿವಿಯಿಂದ ಸೇವನೆ ಮಾಡ್ಬೇಕು, ಬಾಯಿಂದ ಅಲ್ಲ. ಹಂಗ ಸೇವನೆ ಮಾಡಿದ್ವಿ ಅಂದ್ರ ಅದಕ್ಕೇನಂತಾರ ಅವರು, ಅದು ಅಮೃತ ಅದಪ್ಪ. ಜನ್ಮ ಮರಣಗಳನ್ನ ಕಳಿತಕ್ಕಂಥ ತಾಕತ್ತು ಅದಕ್ಕದ ಅಂತ ತಿಳ್ಕೊಂಡನೆ ಅವ್ರು ನಮಗೆ ಉಪದೇಶ ಮಾಡಕತ್ತಾರ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಸದ್ಗುರುನಾಥನ ವಚನಕ್ಕಿಂತ ಮತ್ತೊಂದು ಅಮೃತ ಇಲ್ಲ. ಅದನ್ನ ಮೇಲಿಂದ ಮೇಲೆ ಕೇಳ್ತಾ ಬಾ, ಅದನ್ನ ಒಳಗ ತಿಳ್ಕೊಂಡು ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ನಾವು ನಡೆದ್ವಿ ಅಂತ ಕೇಳಿದ್ರ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತಕ್ಕಂಥ ಮಾತನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರ. ಅದಕ್ಕ ಇವತ್ತು ಪ್ರಥಮ ದಿವಸ ಇರುವುದರಿಂದ ಇನ್ನೂ ಪೂಜ್ಯರು ಉಪದೇಶಾಮೃತವನ್ನ ಕರುಣಿಸೋರಿದಾರ. ಮತ್ತ ನಾಳೆ ದಿನ, ಇವತ್ತು ನಮಗ ಲೇಟ್ ಆಗೈತಿ, ನಮ್ಮಿಂದ ನಿಮಗ್ ಕಾಯ್ಸೋದಾಯ್ತು. ಅದಕ್ಕ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಕೇಳ್ತಾ, ಯಾಕಂದ್ರ ಗುಲ್ಬರ್ಗದಿಂದ ಬರ್ಬೇಕಾಯ್ತು ನನಗ. ಬರುವಾಗ ನಮ್ಮ ಗಾಡಿಗೆ ಅಟ್ಯಾಕ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರು. ಆ ಗಾಡಿ ಬಿಟ್ಟು ಮತ್ತೊಂದು ಗಾಡಿಗೆ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದ್ರೆ ಕರೆಕ್ಟ್ ಟೈಮಿಗೆ ಬರ್ತೀವಿ ಅಂತ ಮಾತು ಕೊಟ್ಟು ಸ್ವಲ್ಪ ಲೇಟ್ ಆಗ್ಯದ. ಅದಕ್ಕೆ ನಾಳೆ ದಿವಸ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದ. ಸಂಗೀತಗಾರ ತಮ್ಮ ಸುಶ್ರಾವ್ಯ ಕಂಠದಿಂದ ಸಂಗೀತ ಸುದೆಯನ್ನ ನಿಮ್ಮೆಲ್ಲರಿಗೂ ಉಣಬಡಿಸ್ತಾರ ಮಧ್ಯ ಮಧ್ಯದೊಳಗ. ಅದಕ್ಕೆ ತಾವೆಲ್ಲ ಇಂಥ ಸತ್ಸಂಗದ ಮಹತ್ವವನ್ನು ತಿಳ್ಕೊಂಡು ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೊಳ್ರಿ. ಅಂತ ಸದ್ಬುದ್ಧಿಯನ್ನ ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ತೊದಲು ನುಡಿಗಳನ್ನ ಸದ್ಗುರುನಾಥ ನಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ. ದೇವಿ ಅಮ್ಮನವರ ಆಶ್ರಮ ಯಾವುದು ಅಂದ್ರ ಸಿದ್ಧಾರೂಢರ ಆಶ್ರಮ. ಆ ಸಿದ್ಧಾರೂಢರಿಗೆ ದೀಕ್ಷಾ ಗುರುಗಳು ಯಾರು ಅಂದ್ರ ಅಮರೇಶ್ವರದ ಗುರುಗಳಾಗಿರುವಂತ ದೇವರ ಭೂಪರ ಬೃಹನ್ಮಠದ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಆ ಸಿದ್ಧಾರೂಢರ ಮಠದಿಂದನೂ ಕೂಡ ಅಮ್ಮನವರಿಂದ ಆಶೀರ್ವಚನ. ಅದೇ ರೀತಿಯಾಗಿ ಆ ಸಿದ್ಧಾರೂಢರಿಗೂ ಕೂಡ ದೀಕ್ಷೆಯನ್ನು ಕೊಟ್ಟಿರುವಂತ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯ. ಅದರ ಜೊತೆಗೂ ಕೂಡ ನವಲ್ಕಲ ಶ್ರೀಗಳಿಗೆ ಎಲೆಕೂಡ್ಲಿ ಗ್ರಾಮ ಯಾವುದು ಅಂದ್ರ ಒಂದು ತವರು ಮನೆ ಇದ್ದಂಗ. ಅದು ಬಹುಶಃ ನಾನು ಒಂದು 2 ದಿನ ಕೆಳಗೆ ಬುದ್ಧಿ ಹಿಂಗೈತಿ. ಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಶ್ರೀ ಅಮರೇಶ್ವರ ಮಹಾರಾಜ್ ಕಿ. ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ 51,000 ರೂಪಾಯಿ ಭಕ್ತಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ತಟ್ಟಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇವತ್ತಿನ ದಾಸೋಹದ ಸೇವೆಗಳಿಗಿರುವಂತಹ ಶರಣೇಗೌಡ ಬಾದರ್ಲಿ ಅವರ ಕುಟುಂಬಕ್ಕೆ ಸನ್ಮಾನ ಆಗ್ತಾ ಇದೆ. ತಾವೆಲ್ಲ ಜೋರಾಗಿ ಚಪ್ಪಾಳಿಯನ್ನ ತಟ್ಟುವ ಮುಖಾಂತರವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಾವೆಲ್ಲ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿಯನ್ನ ತಟ್ಟಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮೆ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಭೂಪುರ ಪೂಜ್ಯರ ಶ್ರೀಚರಣಗಳಿಗೆ ಶರಣಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಗಣ್ಯರೇ, ಶರಣ ಬಂಧುಗಳೇ, ಪ್ರವಚನಕಾರರೇ, ಸಂಗೀತ ಕಲಾ ಬಳಗವೇ, ಸಮಸ್ತ ಸದ್ಭಕ್ತ ವೃಂದದವರೇ, ನಿಮ್ಮ ಅಂತರಾತ್ಮದಲ್ಲಿ ಪರಿಶೋಧಿಸಿರುವ ಚಿಜ್ಯೋತಿಗೆ ಅನಂತ ಶರಣ. ನಿಜವಾಗ್ಲೂ ಕೂಡ
ಎಲೆಕುಳ್ಳಿಗಿ ಗ್ರಾಮಕ್ಕೆ ಯಾವಾಗೇ ಬರಲಿ ಬಹಳಷ್ಟು ಖುಷಿ ಆಗ್ತದೆ ನಮಗೆ ಯಾವಾಗಿದ್ರು ಕೂಡ. ಕಾರಣ ಇಷ್ಟೇ, ಬಹಳಷ್ಟು ಜನ ಹೇಳ್ಬೋದು ಇಲ್ಲ ಇಂದ ಸೋಮಶೇಖರ ತಾತನವರು ಬಹಳಷ್ಟು ದಿನ ಬಂದು ಎಲೆಕುಳ್ಳಿಗಿ ಗ್ರಾಮದಾಗ ಇರ್ತಿದ್ರು ಅಂತ. ಆದ್ರೂ ಅದೇ ಖುಷಿ ಈಗೂನು ಐತಿ. ಕಾರಣ ಇಷ್ಟೇ, ಸೋಮಶೇಖರ ತಾತನವ್ರ ಲಿಂಗೈಕ್ಯಾಗಿ 27 ವರ್ಷ ಆಯ್ತು. ಆದ್ರೆ ಯಾವತ್ತೂ ಕೂಡ ಎಲೆಕುಳ್ಳಿಗಿ ಗ್ರಾಮದೊಳಗ ಸಂಸ್ಕಾರದ ಕೊರತೆ ಯಾವತ್ತೂ ಕೂಡ ಕಂಡಿಲ್ಲ, ಮುಂದೆ ಕಾಣೋದೂ ಇಲ್ಲ ನಾವು. ಕಾರಣ ಇಷ್ಟೇ, ನೀವು ನಡೆದು ಹೋಗ್ತಿರ್ತಕ್ಕಂಥ ಹಾದಿ, ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ಗ್ರಾಮಗಳಲ್ಲಿ ನಡೀತಕ್ಕಂಥ ಹಲವಾರು ಆಧ್ಯಾತ್ಮಿಕ ಚಿಂತನೆಗಳು. ಇಲ್ಲಿ ಅಂಬರೀಶ್ ಶಾಸ್ತ್ರೀಜಿ ಅವರ ಮಠದಲ್ಲಿ ಆಗಿರ್ಬೋದು, ಸುವರ್ಣಯ್ಯ ತಾತನವ್ರ ಮಠದಾಗ ಆಗಿರ್ಬೋದು, ಪ್ರತಿಯೊಂದು ಗ್ರಾಮದಲ್ಲಿ ಒಂದಿಲ್ಲ ಒಂದು ಕಾರ್ಯ ಚಟುವಟಿಕೆಗಳು, ಆಧ್ಯಾತ್ಮ ಚಿಂತನೆಗಳು ಮೇಲಿಂದ ಮೇಲೆ ನಡೆಯೋದ್ರಿಂದ ಇವತ್ತು ಯಾವತ್ತಿದ್ರು ಕೂಡ ಎಲೆಕುಳ್ಳಿಗಿ ಗ್ರಾಮ ಅಂತಕ್ಕಂಥದ್ದು ಆಧ್ಯಾತ್ಮದೊಳಗ ಹಸರಾಗಿ ಉಳಿದತ್ತಿ, ಮತ್ತೆ ಹೆಸರಾಗಿನೂ ಬೆಳೆಯಕತ್ತೈತಿ. ಒಬ್ಬ ಮನುಷ್ಯನ ಜೀವನಕ್ಕೆ ಬೇಕಾಗಿರೋದು ಆಧ್ಯಾತ್ಮಿಕ ಚಿಂತನೆ. ಹಣ ಎಲ್ಲರೂ ಗಳಿಸ್ತಾರ, ಅಂದ್ರ ನಾನಾ ರೀತಿಯೊಳಗ ಗಳಿಸ್ಬೋದು. ಆದ್ರ ಹಣದಿಂದ ಗೌರವ ಸಿಗಬಹುದು, ಮಾನಸಿಕ ನೆಮ್ಮದಿ ಯಾರಿಗೂ ಸಿಗಲ್ಲ. ಅದಕ್ಕ ಒಬ್ಬ ವ್ಯಕ್ತಿ ಹೇಳ್ತಾನ, ಒಂದ್ ಕಡೆ ಉದಾಹರಣೆ ಕೊಡ್ತಾನ, ನಿನ್ನಲ್ಲಿ ದುಡ್ಡು ಐತಂತೇಳಿ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಬೆಡ್ ತಗೊಂತಿದ್ದೀವಿ. ಆ ಬೆಡ್ ತಗೊಂಡೋಗಿ ಮನೆಗೆ ಹಾಕ್ತಿದ್ದಿ, ಅದ್ರ ಮೇಲೆ ಮಲ್ಕೊಂತಿದ್ದಿ, ನಿದ್ದಿನೇ ಬರ್ಲಿಲ್ಲ ಅಂದ್ರೆ ನಿನ್ ಕರ್ಮ ಎಂತದು ಅಂತಕ್ಕಂಥದ್ದು ನೀನ್ ಯೋಚನೆ ಮಾಡೋದು. ಹಣ ನಿನ್ನಲ್ಲಿ ಐತಂತೇಳಿ ಬೆಡ್ ಖರೀದಿ ಮಾಡಿ ಅದ್ರ ಮೇಲೆ ಹೋಗಿ ಮಲ್ಕೊಂಡಾಗ ನಿನಗೆ ನಿದ್ದಿನೇ ಬರ್ಲಿಲ್ಲ ಅಂದ್ರ ನಿನ್ನ ಕರ್ಮ ಎಂತದು. ಹಾಗಾಗಿ ಹೇಳ್ತಾರೆ, ಯಾವ ಮನುಷ್ಯ ಆಧ್ಯಾತ್ಮಕ ಹತ್ರ ಆಗ್ತಾ ಹೋಗ್ತಾನೋ ಅವನು ಬಾಳನು ಕೂಡ ಸುಗಮ ಆಗಿರ್ತತಿ. ಅವನು ಮನೆಗೆ ಹೋಗಿ ಬೆಡ್ಡಿನ ಮೇಲೆ ಮಲಗೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ದೇವಸ್ಥಾನದ ಕಟ್ಟೆ ಮೇಲೆ ಮಲ್ಕೊಂಡ್ರು ಆರಾಮಾಗಿ ನಿದ್ದೆ ಮಾಡ್ತಾನೆ, ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ ಆ ವ್ಯಕ್ತಿ. ಅದಕ್ಕ ಹೇಳ್ತಾರೆ, ಬದುಕೊಂದು ದೊರಕಿತ್ತು ಇನ್ನಾರಿಗೋ ಬೆಳಕಾಗಲೆಂದು, ಆದರೆ ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡು ಗಳಿಸುವುದರಲ್ಲಿ. ಇಷ್ಟು ಗಳಿಸಿ ಮಾಡುವುದಾದರೂ ಏನು, ಕೊನೆಯ ಉಡಿಗೆಯಲ್ಲಿ ಜೇಬಿಲ್ಲ, ಮಸಣದಲ್ಲಿ ತಿಜೋರಿ ಇಲ್ಲ, ಇನ್ನು ಯಮದೂತರು ಲಂಚ ಮುಟ್ಟುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಬದುಕು ದೊರಕೈತಿ, ಮನುಷ್ಯ ಜನ್ಮ ನಮಗ ಸಿಕ್ಕತಿ ಅಂದ ಮೇಲೆ 4 ಮಂದಿ ಜೀವನಕ್ಕೆ ಬೆಳಕಾಗ್ಬೇಕು ಹೊರತು ಯಾವುದೋ ಒಬ್ಬ ವ್ಯಕ್ತಿ ಜೀವನದ ಕತ್ಲಾಗಲಾರ್ದಾಗ ನಾವು ಬದುಕಿದ್ವಿ ಅಂದ್ರೆ ಅಲ್ಲೇ ನಮ್ಮ ಜೀವನ ಶಾಶ್ವತ ಆಗ್ತದೆ. ನಿಜವಾಗ್ಲೂ ಕೂಡ ಮನುಷ್ಯ ಜೀವನ ಅಂತಕ್ಕಂಥದ್ದು ಪಡ್ಕೊಂಡ ಮೇಲೆ ಎಲ್ಲೋ ಒಂದು ಕಡೆ ಈ ಜಗತ್ತೇ ಹಂಗ ಹೊಂಟ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಮನುಷ್ಯ ಆಧ್ಯಾತ್ಮದಿಂದ ಆಚೆ ಇರಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಹೊರತು ಆಧ್ಯಾತ್ಮಕ್ಕೆ ಹತ್ರ ಆಗ್ತಕ್ಕಂಥದ್ದು ಯಾರೂ ಪ್ರಯತ್ನ ಪಡ್ತಾ ಇಲ್ಲ. ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಯುವಕರು, ಎಸ್ಪೆಷಲಿ ಯುವಕರು ತೊಡಗ್ತಾ ಇದ್ದಾರೆ. ಅವ್ರಿಗೊಂದು ಮೊಬೈಲ್ ಇದ್ದು ಬಿಟ್ರೆ ತಂದೆ ಬೇಡ, ತಾಯಿ ಬೇಡ, ಹೆಂಡ್ರು ಬೇಡ, ಮಕ್ಕಳು ಬೇಡ. ವಿದ್ಯಾಭ್ಯಾಸ ಅಂತರೂ ಅಲ್ಲಿಗೆ ಕಟ್ ಮಾಡ್ತಾರ. ಅವ್ರು ಬೆಳೆದು ದೊಡ್ಡವರಾಗಿರ್ತಾರ, ಅವ್ರದ್ದು ಒಂದು ಸಂಸಾರ ಇರ್ತಾರೆ. ಯುವಕರು ಬೆಳೆದು ದೊಡ್ಡವರಾದ್ಮೇಲೆ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಒಮ್ಮೆ ಕೇದಾರ್ ಪ್ರವಾಸ ಹೋಗಿದ್ದೆ, ಹೋದ ವರ್ಷನೇ ಇರಬೇಕು. ಹೋದ ವರ್ಷ ಕೇದಾರ್ನಾಥ್ ಪ್ರವಾಸಕ್ಕೆ ಹೋದಾಗ ಎಲ್ಲರೂ ಪಾದಯಾತ್ರೆ ಮಾಡ್ತಾ ಇದ್ವಿ. ಪಾದಯಾತ್ರೆ ಮುಗಿಸಿ ಸುಸ್ತಾಗಿತ್ತು, ಎಲ್ಲ ಹುಡುಗರು ಇಲ್ಲೊಂದ್ ಕಡೆ ಕುಂದ್ರಣ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ಬಂಡೆ ಇತ್ತು. ಆ ಬಂಡೆ ಮೇಲೆ ಕೂತ್ಕೊಂಡ್ವಿ ಎಲ್ಲರೂ ಕೂಡ. ಕೂತ್ಕೊಂಡ ತಕ್ಷಣ ಯಾವನೋ ಒಬ್ಬ ಹುಡುಗ ಒಂದು ಬೇಲಿ ಐತಿ, ಆ ಬೇಲಿ ಮುಂದೆ ಹುಚ್ಚನಂಗ್ ಕುಣಿಯಕತ್ತ. ನಮಗೇನ್ ಅನಿಸ್ತು,
ಅವ್ ಏನೋ ಗಾಂಜಾ ಗಿಂಜಾ ಹೊಡೆದಿರ್ಬೇಕು, ಆ ಹುಚ್ಚುತನದೊಳಗ ಕುಣ್ಯಾಕತ್ತನ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಆ ಹುಡುಗ ಕುಣಿಯದೇ ನಿಂದ್ರಿಸ್ಲಿಲ್ಲ. ಲಾಸ್ಟಿಗೆ ಬಾಜು ಇದ್ದವನಿಗೆ ಕೇಳಿದೆ ನಾನು, ಆ ಹುಡುಗ ನೋಡಕ್ ಅಷ್ಟ್ ಚಲೋ ಇದ್ದಾನ, ಹಿಂಗ್ಯಾಕ್ ಹುಚ್ಚುಚ್ಚನಾಗ ಕುಣ್ಯಾಕತ್ತಾನ ಅಂತಕ್ಕ. ಆಮೇಲೆ ಅವ್ನು ನನ್ನ ಬಾಜು ಇದ್ದು ಹುಡುಗ ಹೇಳ್ದ, ಇಲ್ಲಪ್ಪಾಜಿ ಅವನು ಯಾವ್ದೇ ರೀತಿ ಗಾಂಜಾ ಹೊಡೆದಿಲ್ಲ, ಏನೂ ಮಾಡಿಲ್ಲ, ಆ ಬೇಲಿಗೆ ಕಾಣಕತ್ತೈತಲ್ಲ, ಆ ಬೇಲೆಗೆ ಒಂದು ಮೊಬೈಲ್ ಇಟ್ಟನ, ರೀಲ್ಸ್ ಮಾಡ್ಕೊಂತ ನಿಂತಾನ ಅವನು ಅಂತಕ್ಕಂಥ ಮಾತನ್ನ ಹೇಳಿ. ಅಂದ್ರೆ ಬಹುಶಃ ಯುವಕರು ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗ್ಯಾರ ಅಂದ್ರ, ಒಂದು ಮಾತು ಕೇಳ್ತೀನಿ ನಿಮಗ, ಊಟ ಮಾಡಕ್ ಕುಂತಿರ್ತೀರಿ ಎಲ್ಲಾರು ನೀವು ಮನೆಯೊಳಗ, ಅನ್ನ ಹಿಡ್ಕೊಂತೀರಿ, ಸಾಂಬಾರ್ ಹಾಕೊಂತೀರಿ, ಬಾಜು ನೆಂಚ್ಕೊಳಕ್ ಅಂತೇಳಿ ಒಂದಿಷ್ಟು ಉಪ್ಪಿನಕಾಯಿ ಇಟ್ಕೊಂತೀರಿ, ಹೌದಿಲ್ಲಮ್ಮ ತಾಯಂದ್ರ? ಉಪ್ಪಿನಕಾಯಿ ಬಾಜು ನೆಂಚ್ಕೊಳಕ್ ಅಂತ ಇಟ್ಕೊಂತೀರಿ. ನಿಮ್ಮ ಜೀವನದೊಳಗ ಮೊಬೈಲ್ ನಾವು ಉಪ್ಪಿನಕಾಯಿ ರೀತಿ ಯಾಕೆ ಯೂಸ್ ಮಾಡಬಾರ್ದು ಅಂತಕ್ಕಂಥ ಯೋಚನೆ ನಿಮ್ಗೆ ಯಾರಿಗೂ ಇಲ್ಲಲ್ಲ. ಉಪ್ಪಿನಕಾಯಿನೇ ಉಡಾಕತ್ತೀರಿ, ಅನ್ನವನ್ನ ನೆಂಚ್ಕೊಳಕತ್ತೀರಿ. ನೆಮ್ಮದಿಲಿಂತ ನಿದ್ರಿ ಬರ್ಬೇಕಂದ್ರೆ ನಿಮಗ್ ನಿದ್ರಿ ಹೆಂಗ್ ಬರ್ತೈತಿ, ನೆಮ್ಮದಿಲಿಂತ ಜೀವನ ಸಾಕ್ಬೇಕು ಅಂದ್ರೆ ನಿಮ್ ಜೀವನ ಹೆಂಗ್ ಸಾಲ್ತೈತಿ, ಇಷ್ಟ್ರ ಮೇಲೆ ನೀವು ತಿಳ್ಕೊಂಡ್ರಿ ಅಂದ್ರ ಬಹುಶಃ ನಿಮ್ಮ ಜೀವನನೂ ಕೂಡ ಉದ್ಧಾರ ಆಗಕ್ ಸಾಧ್ಯ ಆಗ್ತೈತಿ. ಯಾಕೆ ಈ ಮಾತನ್ನ ಹೇಳ್ತೇನಂದ್ರ, ಇವೆಲ್ಲ ನೀವು ಮೊಬೈಲ್ನಾಗ ನೋಡೋದ್ರಿಂದ ಸಿಗಲ್ಲ. ನಿಮ್ಗೆ ಎಲ್ಲಿ ಸಿಗತೈತೆ ಅಂದ್ರ, ಈ ತಾಯಿಯವ್ರು ಏನು ಈ ಚಿಂತನೆ ಒಳಗ ತೊಡಗ್ಯಾರಲ್ಲ ಅಂತ ಕಾರ್ಯದೊಳಗ ಭಾಗವಹಿಸಿದಾಗ ಮಾತ್ರ ಇಂಥವು ಸಿಗ್ತಾವ ಹೊರತು ಇನ್ಯಾವತ್ತೂ ಕೂಡ ಸಿಗಲ್ಲ. ಹಾಗಾಗಿ ಹೆಚ್ಚಿನದಾಗಿ ಬಹುಶಃ ನನ್ನ ಪರಿಸ್ಥಿತಿ ಹೆಂಗೈತಿ ಅಂತ ಬರೋ ಪರಿಸ್ಥಿತಿನೂ ಅಲ್ಲ. ನಾನು ಇನ್ನೂ 10 ದಿನ ಕಳೆದ್ರೆ ನಾನು ಮಠದ ಜಾತ್ರೆ, ಆಲ್ರೆಡಿ ಮಠದಾಗ ಸ್ಪೋರ್ಟ್ಸ್ ಶುರುವಾಗ್ಯಾವ, 3 ದಿನ ಆಯ್ತು. ಹಾಗಾಗಿ ಬರೋ ಪರಿಸ್ಥಿತಿ ಒಳಗಿರ್ಲಿಲ್ಲ. ಶಾಸ್ತ್ರೀಜಿ ಅವ್ರು ತಿಳಿಸಿದ್ಮೇಲೆ ಇನ್ನು ಬೇರೆ ಬೇರೆ ಹಳ್ಳಿ ಆದ್ರೆ ನಾವು ಸರ್ಕೋಬಹುದು. ಇವು ಎಲೆ ಕುಳ್ಳಿಗಿ, ಬೊಮ್ಮನಾಳು ಇವು ಯಾವಾರ ಫೋನ್ ಬಂದ್ವು ಅಂದ್ರೆ ನಾವು ಮೊದ್ಲೇ ಸರ್ಕೊಂಡು ಕೇಳ್ದಿ, ಹೆಂಗಿದ್ರು ಮನೆಗ್ ಬಂದ್ಮೇಲೆ ಗದರಿಸಿದಾಗ ಹಿಂಗ್ ಹೋಗಿದ್ವಿ ಪ್ರವಚನ, ಹಿಂಗ್ ಹೇಳ್ಯಾರ ನೋಡಂತ ಒಪ್ಪಿಸ್ತಾರ ಅಂತ ನೀವು ತಿಳ್ಕೊಬೇಡ್ರಿ. ನೀವನು ಕರ್ಕೊಂಬರ್ರಿ. ಯಾಕಂದ್ರ ಇರೋದ್ 5 ದಿನ ಐತಿ, ಇರೋದ್ 5 ದಿನ ಪ್ರವಚನದೊಳಗ ನಿಮ್ಮ ಮನಸ್ಸು ಪಕ್ವವಾಗ್ಲಿ. ಇಲ್ಲೋ ದೇವ್ರ ದರ್ಶನಕ್ಕೆ ಹೋಗ್ತಿರ್ತೀವಿ, ಸ್ನಾನ ಮಾಡ್ತೀವಿ, ಮಡಿ ನಿಂತು ಹೋಗಿ ಹೆಂಗ್ ದರ್ಶನ ಮಾಡ್ತೀವಲ್ಲ, ನಿಮಗ್ ಮಡಿ ಆಗಾಕಿದ ಒಂದ್ 5 ದಿನ ನಿಮ್ಗೆ ಧಾರವಾಹಿ ಗಿರ್ವಾಯಿ ನೋಡೋದ್ ಬಿಟ್ಟು ಅದ್ ಇದ್ರೂ ಇರ್ಲಿ, ಯಾವುದೇ ಕಾರ್ಯಗಳು ಇದ್ರೂ ಕೂಡ ಬರ್ರಿ ಇಂಥ ಚಿಂತನೆ ಒಳಗ. ಕಡೆಯಲ್ಲಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೀವನದೊಳಗ ಇವತ್ತು ಬಟ್ಟೆ ಹೊಲಸಾಯ್ತು ಅಂದ್ರೆ ವಾಷಿಂಗ್ ಮಿಷಿನಿಗೆ ಹಾಕ್ತಿವಿ, ಮನೆ ಹೊಲಸಾಯ್ತು ಅಂದ್ರೆ ಮಿಷಿನ್ ಹಾಕಿ ತೊಳ್ತೀವಿ. ಆದ್ರೆ ಮನಸ್ಸಿಗಾಗಿರ್ತಕ್ಕಂಥ ಮಲಿನವನ್ನ ತೊಳಿತಕ್ಕಂಥ ಏಕೈಕ ಮಿಷಿನ್ ಅಂದ್ರೆ ಇಂಥ ಆಧ್ಯಾತ್ಮಿಕ ಚಿಂತನೆಯಿಂದ ಹೊರತು ಇನ್ಯಾವುದರಿಂದನೂ ಕೂಡ ಸಾಧ್ಯ ಆಗಲ್ಲ. ಅಂತ ಕಲ್ಮಶವನ್ನ 5 ದಿನದೊಳಗ ನೀವೆಲ್ಲರೂ ಕಿತ್ತು ಒಗೆದು, ಅವರ ಏನು ದೇವಸ್ಥಾನದೊಳಗ ಯಾವತ್ತೂ ಕೂಡ ಒಂದು ಗ್ರಾಮದೊಳಗ ಒಂದು ಕಾರ್ಯ ನಡೆದೈತಪ್ಪ ಅಂದ್ರ ಆ ಗ್ರಾಮದ ಕಾರ್ಯ ಎಲ್ಲರೂ ಕೂಡ ಭಾಗವಹಿಸ್ರಿ. ಹೆಚ್ಚಿಗೆ ಹೇಳೋದು ಏನೂ ಇಲ್ಲ, ಎಲ್ಲಾ ಸಂಸ್ಕಾರ ನಿಮ್ಮಲ್ಲೇ ಐತಿ. ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ನೀವು ಜನ ಬಂದ್ರಪ್ಪ ಅಂತಂದ್ರ ಬಹುಶಃ ಯಾವ ಊರಿಗೂ ಕೀರ್ತಿ ಬರಲ್ಲ, ಬರೋದು ಎಲೆ ಕುಳ್ಳಿಗಿ ಗ್ರಾಮಕ್ಕೆ ಬರ್ತೈತಿ ಹೊರತು ಇನ್ಯಾವುದೇ ಊರಿಗೂ ಕೂಡ ಆ ಕೀರ್ತಿ ಬರಲ್ಲ. ಅಂತ ಕಾರ್ಯವನ್ನ ತಂದೆಯಂದ್ರು ತಾಯಂದ್ರು ನಾಳೆ ದಿನ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ, ಅನಿವಾರ್ಯ ನನ್ನ ಜಾತ್ರಾ ಮಹೋತ್ಸವದ ಜವಾಬ್ದಾರಿ ಇರೋದ್ರಿಂದ ನಾ ಹೊರಟಿದ್ದೀನಿ ಹೊರತು ಇಲ್ಲಾಂದ್ರೆ ಇದು ಪುರಾಣ 11 ಆಗ್ಲಿ 12 ಆಗ್ಲಿ ಮುಗಿಯತನೂ ಕೂಡ ನಾನು ಇರ್ತಿದ್ದೆ. ಮತ್ತೆ 8ನೇ ತಾರೀಕು ಕೂಡ ನಾ ಆ ಕಾರ್ಯಕ್ರಮದಲ್ಲಿ ಬಂದ್ ಭಾಗವಹಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು, ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಜರು, ಶರಣಕ್ಕೆ ಸಾಸಿದ ಕುಲವುಟ್ಟರೆ ದೇವ, ಶಿವ ಚಿಂತೆ ಶಿವ ಧ್ಯಾನ
ನಮ್ಮ ಕೂಡಲ ಸಂಗಮ ಶರಣರಿಲ್ಲದ ನಾಡು ನಮ್ಮ ಕೂಡಲ ಸಂಗಮ ಶರಣರಿಲ್ಲದ ನಾಡು ಕೇಶವನ ವಾಸ ನರವಿಂದ ಕಾಣಿದೆಯ ನಾಡು ವನವಾಸ ನರವಿಂದ ಕಾಣಿದ ಶಿವ ಚಿಂತಿ ಶಿವದಾನ ಇಲ್ಲದ ಮನುಜರು ಶಿವ ಚಿಂತಿ ಶಿವದಾನ ಇಲ್ಲದ ಮನುಜರು ಶರಣಕ್ಕೆ ಸಾಸಿದ ಕುಲಹುಟ್ಟನೆ ದೇವ ಶಿವ ಚಿಂತಿ ಶಿವದಾನ ಇಲ್ಲದ ಮನುಜರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎನ್ನುವಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೂ ಹಾಗೂ ಪ್ರವಚನಕಾರರಿಗೂ ಸಂಗೀತ ವಾದ್ಯವರಿಗೂ ಹಾಗೂ ಸಮಸ್ತ ಊರಿನ ಎಲ್ಲ ಸದ್ಭಕ್ತಾದಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಎರಡು ಮಾತಾಡಲು ಇಷ್ಟಪಡ್ತೀನಿ. ಕಡೆಗೀಲಿಲ್ಲದ ಬಂಡಿ ಒಡೆಗಡು ಮಾವುದೇ ಕಡೆಗೀಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಳೇ ಕಡೆಗೀಲು ಕಾಣ ರಾಮನಾಥ ಎನ್ನುವಂತೆ ಇವತ್ತಿನ ದಿನ ಎಲೆಕುಳಿಗೆ ಗ್ರಾಮದಲ್ಲಿ ನಾವು ಎಷ್ಟೋ 50,000 60,000 ಕೊಟ್ಟು ಒಂದು ಬಂಡಿಯನ್ನು ತೆಗೆದುಕೊಳ್ತೀವಿ. ಆದ್ರೆ ಕೇವಲ 5 ರೂಪಾಯಿ ಕಡೆಗೇಲಿಲ್ಲಕ್ರ ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನ ನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮವಾಗಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದರನ್ನ ಕಮಲದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು ಅಮರೇಶ್ವರ ಗುರು ಮಳಿಸ್ವಾಮಿ ಶಿವಾಚಾರ್ಯ ಮೊದಲು ಮಾಡಿಕೊಂಡು ಅಮರೇಶ್ವರ ಗುರು ಲಿಂಗೈಕ್ಯ ಗಜದಂಡ ಶಿವಾಚಾರ್ಯರ ಗುರು ಪರಂಪರೆಗೆ ನತಮಸ್ತಕನಾಗಿ ಎಲೆಕೂಡ್ಲಿಗಿ ಗ್ರಾಮದ ಶ್ರೀ ಈಶ್ವರ ಗಣಪತಿ ಶ್ರೀ ನಂದಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ದೇವರುಗಳ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ಶಿವಾಲಯ ಲೋಕಾರ್ಪಣಾ ಕಾರ್ಯಕ್ರಮದ ನಿಮಿತ್ತವಾಗಿ 5 ದಿನಗಳ ಪರ್ಯಂತರವಾಗಿ ಆಧ್ಯಾತ್ಮಿಕ ಪ್ರವಚನದ ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನನ್ನ ನಮನಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಊರಿನ ಜಂಗಮ ವೃಂದದವರೇ, ವೇದಮೂರ್ತಿ ಅಮರಯ್ಯ ಶಾಸ್ತ್ರಿಗಳವರೇ, 5 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಉಣಬಡಿಸುವ ಶ್ರೀದೇವಿ ಅಮ್ಮನವರನ್ನು ಮೊದಲು ಮಾಡಿಕೊಂಡು ಕಲಾ ಬಳಗದವರೇ, ಎಲೆಕೂಡ್ಲಿಗಿ ಗ್ರಾಮದ ಸಮಸ್ತ ದೈವದ ಭಕ್ತವೃಂದವೇ, ಆತ್ಮೀಯ ಯುವಕ ವೃಂದದವರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಈಗಿನ ಕಾಲಮಾನದಲ್ಲಿ ಮನೆಯನ್ನ ಕಟ್ಟಬೇಕು, ದೇವಸ್ಥಾನವನ್ನ ಕಟ್ಟಬೇಕು ಅಂತಂದ್ರೆ ಆಧುನಿಕ ಜಗತ್ತಿನಲ್ಲಿ ಪಿಲ್ಲರ್ ಹಾಕಿ, ಇಟ್ಟಂಗಿ ಹಾಕಿ, ಪ್ಲಾಸ್ಟರ್ ಮಾಡಿ, POP ಮಾಡಿ, ಮನೆ ಓಪನಿಂಗ್ ಮಾಡೋರು, ಗುಡಿ ಕಟ್ಟೋರು ಬಹಳಷ್ಟು ಜನ ಇರ್ತಾರೆ. ಆದ್ರೆ ಮಾಡಿದ್ರೆ ನಾವು ಶಿಲಾಮಂಟಪನೇ ಮಾಡಿ ಶಿವಾಲಯವನ್ನೇ ಮಾಡ್ತೀವಿ, ಕಲ್ಲಿನ ಕಟ್ಟಡದಲ್ಲೇ ಮಾಡ್ತೀವಿ ಅಂತೇಳಿ ಮಾಡಿ
ಒಳ್ಳೆಯ ದೇವಾಲಯದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿರುವಂತ ಊರು ಯಾವುದಾದ್ರೂ ಕಾಣ್ತಾ ಇದ್ರೆ ಅದು ಎಲೆಕೂಡ್ಲಿಗಿ ಗ್ರಾಮ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮ್ಮನವರು ಒಂದು ನಾಣ್ಣುಡಿಯನ್ನ, ಒಂದು ಪೀಠಿಕೆಯನ್ನ ಹಾಕಿದರು. ಆಧ್ಯಾತ್ಮಿಕ ಪ್ರವಚನವನ್ನ 5 ದಿನ ನಡೆಸ್ತೀವಿ. ಆಧ್ಯಾತ್ಮಿಕ ಅಂತಂದ್ರೆ ಏನು? ತಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಇದೆ. ಆಧ್ಯಾತ್ಮಿಕವನ್ನೇ ಯಾಕೆ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಅಲ್ರಿ ಜನ. ಎಲ್ಲರೂ ಪಟ್ಟಿ ಹಾಕಿವಿ, ಎಲ್ಲ ತಲೆ ಪಟ್ಟಿನೂ ಕೇಳಿವಿ, ಶಿವಾಲಯನೂ ಮಾಡಿವಿ, ಮೂರ್ತಿಯನ್ನು ತಂದೀವಿ. ಇದೇ ತೇರು ಹೇಳೋದು ಕಟ್ಟಿಗೆ ನಿಂತೈತೆ ನಮ್ಮದು. ಇನ್ನ 2 ದಿನ ಕಾರ್ಯಕ್ರಮದ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ. ಮತ್ತೆ ಯಾಕೆ ಪ್ರವಚನ ಇಡಬೇಕು ಅಂತ ಕೆಲವೊಂದಿಷ್ಟು ಜನ ವಿಚಾರಗಳು ನಡೆದು ಹೋಗಿರ್ತಾವೆ. ಆಧ್ಯಾತ್ಮಿಕ ಪ್ರವಚನ ಇಡುವ ಉದ್ದೇಶ ಏನು ಅಂತ ನೀವೆಲ್ಲ ತಿಳ್ಕೊಳ್ಬೇಕಾದ್ರೆ, ಇಲ್ಲಿಯವರೆಗೆ ಆಧ್ಯಾತ್ಮಿಕದ ಚಿಂತನೆ ಯಾಕೆ ಮಾಡಬೇಕು, ಆಧ್ಯಾತ್ಮಿಕ ಏನು ಅನ್ನೋದ್ರ ಬಗ್ಗೆ ಅಮ್ಮನವರು ಕೂಡ ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೆ ವಿವರಣೆಯನ್ನ ಮಾಡಿದರು. ತದನಂತರದಲ್ಲಿ ನವಲಕಲ್ಲದ ಪೂಜ್ಯರು ಆಧ್ಯಾತ್ಮಿಕ ಅಂತ ಅಂದ್ರೆ ಯಾವ ರೀತಿಯಾಗಿ ಇರ್ತೈತಿ, ಯಾಕೆ ನಾವು ಆಧ್ಯಾತ್ಮಿಕವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿದರು. ಇಂದಿನ ಕಾಲದಲ್ಲಿ ನಾವೆಲ್ಲ ನೋಡಿಕೊಂಡಾಗ ಆಧ್ಯಾತ್ಮಿಕ ಪ್ರವಚನಗಳು ಪ್ರತಿನಿತ್ಯ ನಡೀತಾ ಇತ್ತು. ಇವತ್ತು ನೀವು ಬರೀ 5 ದಿನ ಇಟ್ಟಿರಲ್ಲ, ಅವಾಗೆಲ್ಲ ಪ್ರತಿನಿತ್ಯ ನಡೀತಾ ಇತ್ತು. ಯಾವ ಸಮಯದಲ್ಲಿ ಅಂತಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಸತ್ಯಯುಗದಲ್ಲಿ ಧರ್ಮ 4 ಪಾದದಿಂದ ತುಂಬಿರ್ತಿತ್ತು. ತ್ರೇತಾಯುಗದಲ್ಲಿ ಧರ್ಮ 3 ಪಾದದಿಂದ ತುಂಬಿರ್ತಿತ್ತು, 1 ಪಾದ ಅಧರ್ಮದಿಂದ ಇರ್ತಿತ್ತು. ದ್ವಾಪರ ಯುಗದಲ್ಲಿ ಧರ್ಮ 2 ಪಾದ ಧರ್ಮ, 2 ಪಾದ ಅಧರ್ಮ ಇರ್ತಿತ್ತು. ಕಲಿಯುಗದಲ್ಲಿ ಧರ್ಮ 1 ಪಾದ ಧರ್ಮ ಇದ್ರ 3 ಪಾದ ಅಧರ್ಮದಿಂದ ಇರ್ತಿತ್ತು. ಸತ್ಯಯುಗದಲ್ಲಿ ಪ್ರತಿನಿತ್ಯನೂ ಆಧ್ಯಾತ್ಮಿಕ ಚಿಂತನೆಗಳು, ಒಳ್ಳೆಯ ವಿಷಯಗಳು, ಮನಸ್ಸು ಯಾವಾಗಲೂ ತನ್ಮನತೆಯಿಂದ, ಶಾಂತತೆಯಿಂದ, ನೆಮ್ಮದಿಯಿಂದ ಕೂಡಿರ್ತಿತ್ತು. ಈಗ ಅವಾಗ ಪ್ರತಿನಿತ್ಯ ಇರ್ತಿತ್ತು. ಯಾಕೆ 5 ದಿನ ಮಾಡ್ಯಾರ ಅಂತ ವಿಚಾರವನ್ನ ಮಾಡಿಕೊಂಡಾಗ, ನೀವು ದೇವಸ್ಥಾನವನ್ನ ಕಟ್ಟಿ ಮೂರ್ತಿಗಳನ್ನೆಲ್ಲ ಸ್ಥಾಪನೆ ಮಾಡಬೇಕಾದ್ರೆ 1 ವಾರ ಮುಂಚಿತವಾಗಿ ಅದನ್ನ ತಗೊಂಡು ಬಂದು ಊರಿನಲ್ಲಿ ಮೆರವಣಿಗೆ ಮಾಡಿ ಜಲಾದಿವಾಸ, ಧಾನ್ಯಾದಿವಾಸ, ವಸ್ತ್ರಾದಿವಾಸ, ನವಗ್ರಹ, ಪಂಚಕಲಶ, ಸ್ವಸ್ತಿ ವಾಚನ, ನಾಂದಿ, ಈ ನಾನಾ ರೀತಿಯ ದೇವತೆಗಳ ಕಲಶ ಸ್ಥಾಪನೆಯನ್ನ ಮಾಡಿ, ಹೋಮ ಹವನಾದಿಗಳನ್ನ ಮಾಡಿ ಅದನ್ನ ಪ್ರತಿಷ್ಠಾಪನೆಯನ್ನ ನೀವು ಮಾಡ್ತೀರಿ. ಇಲ್ಲಿ ಆ ಪ್ರತಿಷ್ಠಾಪನೆಯನ್ನ ಮಾಡಿದ ಮೇಲೆ ಮತ್ತೆ ಅದಕ್ಕೆ 1 ಮಂಡಲ ಪೂಜೆಯನ್ನ ಮಾಡ್ತೀರಿ. ಪ್ರತಿದಿನ 48 ದಿನ ರುದ್ರಾಭಿಷೇಕವನ್ನ ಮಾಡ್ತೀವಿ. ಇಷ್ಟು ಮಾಡಿದ್ರೆ ಕೂಡ ಸಾಲದು. ಆ ಒಂದು ದೇವಸ್ಥಾನಕ್ಕೆ ಒಂದು ಜಾಗೃತ ಶಕ್ತಿ ಬರಬೇಕು ಅಂತಂದ್ರೆ, ಆ ದೇವಸ್ಥಾನಕ್ಕೆ ಹೆಚ್ಚಿನ ಶಕ್ತಿ ಬರಬೇಕು ಅಂತಂದ್ರೆ ನಮ್ಮ ಮನಸ್ಸುಗಳು ಸಂಪೂರ್ಣ ಶಾಂತಿಯಿಂದ ಕೂಡಿರಬೇಕು, ನೆಮ್ಮದಿಯಿಂದ ಕೂಡಿರಬೇಕು. ಅದಕ್ಕೆ ಆಧ್ಯಾತ್ಮಿಕ ಪ್ರವಚನವನ್ನ ಊರಿನವರು ಮಾಡುವಂತವರಾಗಿದ್ದಾರೆ. ನಾವೆಲ್ಲ ಹೆಂಗಾಗಿ ಬಿಟ್ಟಿದೀವಿ ಅಂತಂದ್ರ, ಇಲ್ಲಿ ಕುಂತಿರ್ತಿದ್ದಾರೆ, ನಮ್ಮ ಮನಸ್ಸು ಎಲ್ಲೆಲ್ಲ ಓಡಿರ್ತೈತೆ. ನೀವು ಬರ್ಬೇಕಾದ್ರೆ ಏನಾದ್ರೂ ಒಂದು ಚಲೋ ವಿಷಯ, ಯಾವ್ದಾದ್ರು ಒಂದು ಚಲೋ ಸೀನ್ ನೋಡ್ಕೊಂಡು ಬಂದಿದ್ರ, ಇಲ್ಲಿ ಪ್ರವಚನ ಸ್ವಲ್ಪ ಬೇಸರ ಆಕೈತಂದ್ರ ಅಲ್ಲಿಗೆ ಹೋಗಿರ್ತೈತಿ. ಎಲ್ಲಿಗಂದ್ರ ಡೆಲ್ಲಿಗಾರ ಹೋಗಿರ್ತೈತಿ, ಅಮೇರಿಕಕ್ಕಾರ ಹೋಗಿರ್ತೈತಿ, ಅಥವಾ ನಮಗ್ ಬೇಕಿದ್ದವ್ರದಲ್ಲಾರ ಮನಸ್ಸು ಹೋಗಿರ್ತೈತಿ. ಇದು ಚಾಂಚಲ್ಯ ಸ್ವಭಾವವನ್ನ ದೂರ ಮಾಡೋದರ ಸಲುವಾಗಿ ಇಂತಹ ಆಧ್ಯಾತ್ಮಿಕ ಪ್ರವಚನವನ್ನ ಇಡುವಂತವರಾಗಿದ್ದಾರೆ. ಇದರಿಂದ ಏನು ಲಾಭ ಅಂತ ನೀವು ಕೇಳಬಹುದು. ಇವತ್ತು ಯಾವ ಮನುಷ್ಯ ಜೀವನದಲ್ಲಿ, ಬದುಕಿನಲ್ಲಿ ಶಾಂತಿ, ನೆಮ್ಮದಿ, ಸಂತೋಷದಿಂದ ಇರ್ತಾನೆ ಅಂತಂದ್ರೆ
ಅವನಲ್ಲಿ ಆಧ್ಯಾತ್ಮಿಕದ ಜ್ಞಾನ ಎಲ್ಲಿ ಇರ್ತದ ಅಲ್ಲಿ ಶಾಂತಿ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಯುದ್ಧವನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ನನ್ನ ಎಲ್ಲ ಬಂಧು ಬಾಂಧವರನ್ನ ಆ ನೆಮ್ಮದಿ ಇರೋದೇ ನಮ್ಮ ಮನಸ್ಸಿನಲ್ಲಿ. ಆ ನೆಮ್ಮದಿಯ ಮೇಲೆ, ಸಂತೋಷದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಷಡ್ವರ್ಗಾದಿಗಳನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ತುಂಬಿ ನೆಮ್ಮದಿಯನ್ನ ಕೆಳಗೆ ಒತ್ತಿ ನೆಮ್ಮದಿಯ ಮೇಲೆ ಎಲ್ಲ ಹರಿಷಡ್ವರ್ಗಗಳ ಆರ್ಭಟಗಳಿಂದ ನಮ್ಮ ಮನಸ್ಸು ತುಂಬಿಕೊಂಡಿದ್ದಾಗ ನೆಮ್ಮದಿ ಸಿಗಂದ್ರೆ ಎಲ್ಲಿ ಸಿಗ್ತದೆ? ಸಿಗಂಗಿಲ್ಲ. ನಾವೆಲ್ಲ ವಿಚಾರವನ್ನ ಮಾಡ್ಬೋದು, ಯಾಕೆ ಅವಾಗೆಲ್ಲ ಹಿರಿಯರು ಎಷ್ಟು ಸಂತೋಷವಾಗಿದ್ರು, ಈಗ ಯಾಕೆ ನಾವು ಸಂತೋಷವಾಗಿಲ್ಲ? ಸಾಕಷ್ಟು ದುಡಿತೀವಿ, ಸಾಕಷ್ಟು ಬೆಳಿತೀವಿ, ಬೇಕಾದನ್ನ ತಗೊಳ್ಳುವಂತ ಶಕ್ತಿ ನಮಗೈತಿ, ಅಂಗೈನಾಗ ಜಗತ್ತು ನೋಡ್ತೀವಿ. ಇವತ್ತು ಏನು ಬೇಕು ಎಲ್ಲ ಯಾವ್ಯಾವ ಪ್ರಪಂಚದಾಗ ಏನೇನು ಆಗಕತ್ತಾವ ಎಲ್ಲವನ್ನ ನೋಡುವುದು ನಮ್ಮ ಕಣ್ಣು ಮುಂದೆ ಇದೆ. ಆಧುನಿಕ ಜಗತ್ತು ನಮ್ಮ ಕಣ್ಣು ಮುಂದೆ ಇದೆ. ಆದ್ರೆ ಹೋಗಿ ಕಣ್ಣು ಮುಚ್ಕೊಂಡು ರಾತ್ರಿ 2 ತಾಸು ಮಕ್ಕಳಕ್ಕೂ ಕೂಡ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ಕಷ್ಟಪಟ್ಟವ್ರಿಗೆ ಗೊತ್ತಾಗುತ್ತೆ ವಿನಃ ಕಣ್ಣು ನೆಲ ಕಚ್ಚಿದ್ರೆ ಸಾಕು ಕಣ್ತುಂಬ ನಿದ್ದೆ ಬರ್ತದ. ಅವನಲ್ಲಿ ನಿಜವಾದ ಆಧ್ಯಾತ್ಮಿಕ ಶಕ್ತಿ ಇದೆ ಅನ್ನೋದನ್ನು ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾವೆಲ್ಲ ಇಷ್ಟೆಲ್ಲ ವಿಚಾರ ಮಾಡ್ತೀವಿ, ಯಾಕೆ ಮನಸ್ಸುಗಳ ಸದೃಢ, ಮನಸ್ಸಿನ ಚಾಂಚಲ್ಯತೆಯನ್ನು ಹೋಗಿ ಮನಸ್ಸಿನ ಸದೃಢತೆ, ಸಂಕಲ್ಪ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಸದೃಢವಾದ ಸಂಕಲ್ಪ ಬರ್ತದ ಅಲ್ಲಿ ಆಧ್ಯಾತ್ಮಿಕ ಶಾಂತಿ, ನೆಮ್ಮದಿ ಸರ್ವವೂ ಕೂಡ ನಮಗ ಆಗ್ತದ ಅನ್ನೋದನ್ನು ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಟಬೇಕು. ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನಾವು ಒಳ್ಳೆಯ ಮನಸ್ಸಿನ ಭಾವನೆಗಳಿಂದ, ಆ ಒಂದು ಒಳ್ಳೆಯ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಸಂಕಲ್ಪವನ್ನ ನಾವು ಮಾಡಿಕೊಂಡಿದ್ದೇ ಆದ್ರೆ ನಮ್ಮ ಜೀವನ ಸಂಪೂರ್ಣ ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ 2 ಮಾತಿಲ್ಲ ಅನ್ನೋದು ಕೂಡ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಗೆ ನಾವು ಆಧ್ಯಾತ್ಮಿಕ ಪ್ರವಚನವನ್ನ ನೀವೆಲ್ಲ ಕೇಳ್ತೀರಿ. ಈ ಆಧ್ಯಾತ್ಮಿಕ ಪ್ರವಚನ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮಕ್ಕಳಲ್ಲಿ ಬರಬೇಕು ಅಂತಂದ್ರೆ ಧರ್ಮದ ಆಚಾರ, ಧರ್ಮದ ವಿಚಾರ, ಧರ್ಮದ ಸಂಸ್ಕಾರ ಬರ್ತದೆ ಅಂತಂದ್ರೆ ಆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರದಿಂದ, ಗುರು ಕೊಟ್ಟಿರ್ತಕ್ಕಂಥ ಲಿಂಗದಿಂದ ಆ ಆಧ್ಯಾತ್ಮಿಕ ಶಕ್ತಿ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿಮ್ಮೆಲ್ಲರಿಗೆ ಮ್ಯಾಲೆ ಕೂತ್ಕೊಂಡು ಅವ್ರು ಕಳಿಸ್ಕೊಂತಾರೆ. ಅವಾಗ ನನಗೂ ಇದನ್ನ ತಗೋಬೇಕು, ನಾನು ಮಂತ್ರೋಪದೇಶವನ್ನ ತಗೋಬೇಕು ಅಂತಂದಾಗ ಅವನಿಗೆ ಲಿಂಗ ಕಟ್ಟಿರ್ತಾರೆ, ಇವನಿಗೆ ಲಿಂಗ ಇರಂಗಿಲ್ಲ. ಅವಾಗ ಏನ್ ಮಾಡ್ತಾನ, ಅಲ್ಲಿ ಎಲ್ಲ ದೀಕ್ಷಾ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಅವಕಾಶ ಮಾಡಿಕೊಡ್ರಿ. ಯಶ್ವನಾಮರೂಪಾಭ್ಯಂ ಯಾ ದೇವಿ ಸರ್ವಮಂಗಲ ತ್ರಯೋ ಸುಂದರಾರ್ಥಂ ಸಂಸ್ಕೃತೋ ಜಯ ಮಂಗಲ ಸಾಂಬ ಜೈ ನಮಃ ಪಾರ್ವತಿ ಶಿವ. ವಿಡಿಯೋ ಮಾಡಾಗತ್ತೆ ವಿಡಿಯೋ